ನಮಸ್ಕಾರ ಸ್ನೇಹಿತರೆ. ಹಿರಿಯ ನಾಗರಿಕರು ಅಂದು ಇಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅಪರೂಪದಲ್ಲಿ ಅಪರೂಪ ಆದಂತ ಒಬ್ಬರ ವ್ಯಕ್ತಿಯನ್ನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಈ ಅಪರೂಪವಾದ ವ್ಯಕ್ತಿ ಯಾರು, ಇವ್ರು ಏನ್ ಕೆಲಸ ಮಾಡ್ತಾರೆ, ಇವ್ರ ವಯಸ್ಸು ಎಷ್ಟು, ಅವ್ರ ಅನುಭವಗಳು ಏನು ಅಂತ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಬನ್ನಿ, ಎಲ್ರಿಗೂ ಸ್ವಾಗತ. ಸರ್ ನಮಸ್ಕಾರ. ಅಪ್ಪ ತಮ್ಮ ಹೆಸರು? ಬಸವಣ್ಣಯ್ಯ ರುದ್ರೆ ಬಸವಣ್ಣಯ್ಯ ರುದ್ರಯ್ಯ ಹಿರೇಮಠ. ತಮ್ಮ ವಯಸ್ಸು ಎಷ್ಟು ಕೇಳ್ಬೋದಾ? 72. 72. ತಾವ್ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಇದೇ ಕಾರ್ಯಕ್ರಮದ 75 ಬಂದಿ. ಹಾ. ಅವಾಗಿಂದ ಈವರೆಗೂ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ರಿಟೈರ್ ಆಗಿದ್ದೇನೆ. ಹಾ. ಆದ್ರೂ ಏನೋ ಅವ್ರಿಗೂ ಅವಶ್ಯ, ನನಗೂ ಅವಶ್ಯ, ಹಾ. ಮುಂದುವರೆದ ಸೇವಾ ನನಗೆ ಮಾಡಿ. ಕಾರ್ಯಕ್ರಮದಲ್ಲಿ ನೀವು 1975 ಇಸ್ವಿಯಲ್ಲಿ ಬಂದ್ರಿ. ಏನ್ ಕೆಲಸ ಅಂತ ಬಂದ್ರಿ ನೀವು ಅವಾಗ? ಅವಾಗ ಮೊದ್ಲಿಗೆಲ್ಲ ಸಹಾಯಕರಾಗಿ ಕೆಲಸ ಮಾಡಿದೀವಿ. ಓಕೆ. ಅದು ವ್ಯಾಪಾರಿ ಸಹಾಯಕರಾಗಿ ಹ್ಮ್. ಬಟ್ಟೆ ಹಚ್ಚೋದು, ರ್ಯಾಕ್ನಾಗ ಇಡೋದು, ಹಾ. ಡಿಸ್ಪ್ಲೇ ಮಾಡೋದು, ತೋರ್ಸೋದು, ಹ್ಮ್. ಸೇಲ್ಸ್ಮನ್ ಟೈಪ್ ಹಂಗ ಮಾಡ್ಕೊಂಡು ಹಾ. ಸ್ವಲ್ಪ ಅಕೌಂಟಿಂಗ್ ನಾಲೆಜ್ ತಗೊಂಡಾದ್ಮೇಲೆ ಹ್ಮ್. ಅಕೌಂಟಿಂಗ್ ಮಾಡ್ಕೊಂತ ಹ್ಮ್. ಬಂದ್ವಿ. ಸೇಲ್ಸ್ ಕೆಲಸ ಅಂತ ಸೇರ್ಕೊಂಡು ನೀವು ಅಕೌಂಟಿಂಗ್ ಅಂತ ತಿಳ್ಕೊಂಡು ಈಗ ಇನ್ನು ನೀವು ನಿವೃತ್ತಿ ಹೊಂದಿದಾಗ ಅಂದ್ರೆ ರಿಟೈರ್ ಆದಾಗ ನಿಮ್ದು ಏನ್ ಕೆಲಸ ಅಂತ ರಿಟೈರ್ ಆದ್ರಿ? ನಾನು ರಿಟೈರ್ ಆದಾಗ ಒಂದು ಸೆಕ್ಷನ್ ಮ್ಯಾನೇಜರ್ ಇದ್ದೆ. ಹ್ಮ್. ಬ್ಲೀಚಿಂಗ್, ಡೈಯಿಂಗ್ ಅಂಡ್ ಪ್ರಿಂಟಿಂಗ್, ಟೆಕ್ಸ್ಟೈಲ್, ಕೆಮಿಸ್ಟ್ರಿ, ಹಾ. ಅದು ಉದ್ಯೋಗ. ಹಾ. ಅದರಲ್ಲಿ ನಿವೃತ್ತಿ ಆದೆ 2011. 2000. ಆ ನಂತರ ಅವು ಬೈಲರ್ ಅದು ಇದು ಅವನ್ನೆಲ್ಲ ಮಷಿನರಿ ಮಾಹಿತಿ ಇದ್ದಿದ್ದಕ್ಕ ಹ್ಮ್. ಮತ್ತ ಸೇವಾ ಮುಂದುವರ್ಸಿದ್ವಿ, ನೋಡ್ಕೊಂಡ ಬಂದದ. ನೀವು 75ನೇ ಇಸ್ವಿಯಲ್ಲಿ ಇಲ್ಲಿ ಸೇರ್ಕೊಂಡ್ರಿ ಅಂತ ಹೇಳಿದ್ರಿ. ಅವಾಗ ಹೆಂಗಿತ್ತು ನಿಮ್ದೆಲ್ಲ ಇದು ಇಲ್ಲಿ? ಹಾ, ಅವಾಗೆಲ್ಲ ಚಟುವಟಿಕೆ ಎಲ್ಲ ಹೆಂಗಿತ್ತು? ಅವಾಗೆಲ್ಲ ಒಳ್ಳೆ ನಮಗೆ ಹರೆಯದ ವಯಸ್ಸು, ಓಡಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ನೀವು ಕೆಲಸ ಸೇರ್ಕೊಂಡಾಗೆಲ್ಲ ಹೆಂಗಿತ್ತು ಇಲ್ಲಿ? ಚಲೋ ಐತ್ರಿ. ಈಗೂ ಹಂಗದ, ಸ್ವಲ್ಪ ಡಲ್ ಆಗ್ಯದ. ಹಾ. ಖಾದಿ ಬಗ್ಗೆ ಜನರ ಸ್ವಲ್ಪ ಒಲವು ಕಡಿಮೆ ಆತು. ಹ್ಮ್. ವ್ಯಾಪಾರನು ಉತ್ಪತ್ತಿ ಸ್ವಲ್ಪ ಕುಂಠಿತ. ನೀವು ಮೊದಲನೇ ಅಪಾಯಿಂಟ್ಮೆಂಟ್ ಎಲ್ಲಿ ನಿಮ್ದು? ಇಲ್ಲಿ ಹೊಸದಾಗ ಅದಿಲ್ಲೇ ಗೋಡೌನ್ ಅಂತ. ಹುಬ್ಬಳ್ಳಿ ಖಾದಿ ಗ್ರಾಮೋದ್ಯೋಗದೊಳಗನೆ ನಿಮ್ದು ಅಪಾಯಿಂಟ್ಮೆಂಟ್ ಶುರು ಆಗಿತ್ತು. ಹಾ ಹಾ ಹಾ. ಆಮೇಲೆ ನಿಮಗೆ ಏನೇನ್ ನಾಲೆಜ್ ಇದೆ ಅದ್ರ ಮೇಲೆ ನೀವು ಪ್ರಮೋಷನ್ ಮಾಡ್ಕೊಂಡ್ ಬಂದ್ರು. ಮೊದ್ಲೆಲ್ಲ ಗಂಟುಗಳು ಇರ್ತಿದ್ವು. ಹಾ. ಅವ್ನ ಪ್ಯಾಕ್ ಹೊರಗಿನಿಂದ ಬಹಳ ಸಾಕಷ್ಟು ಗಂಟು ಬರ್ತಿದ್ವು. ಹ್ಮ್. ನಮ್ಮಿಂದ ಗಂಟುಗಳು ಹೊರಗಡೆ ಹೋಗಿ ಖಾದಿ ಹ್ಮ್. ಸರಕು ಹೋಗ್ತಿತ್ತು ಸಾಗಾಟ. ಹ್ಮ್. ಅವಾಗ ನಾವು ಕಟ್ಟೋದು, ಬಿಚ್ಚೋದು, ಇವು ಕೆಲಸ, ಹಾ. ಗಂಟು ಹೊಡೆದು ಅದನ್ನ ಹಚ್ಚೋದು, ಡಿಸ್ಪ್ಲೇ ಮಾಡೋದು, ಹಾ ಹಾ ಕೌಂಟರ್ನ್ಯಾಗ ಹಾ. ಮಾಡ್ತಿದ್ವಿ. ಅದೆಲ್ಲ ಕೆಲಸ ಮಾಡ್ತೀರಿ. ನಿಮ್ಮ ಈ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗದೊಳಗ ಉತ್ಪಾದನೆ ಏನು ಮುಖ್ಯವಾದ ವಸ್ತು ಏನು ಉತ್ಪಾದನೆ ಆಗುತ್ತೆ ಇಲ್ಲಿ? ಸದ್ಯಕ್ಕಂತೂ ಚೆಂಡದ ಸ್ವಲ್ಪ ಸ್ಟಾರ್ಟ್ ಆತದ. ಈಗೊಂದ ಧ್ವಜ. 20 ವರ್ಷದಿಂದ ಹಾ. ಚಾಲೂ ಆದ್ಮೇಲೆ ಹ್ಮ್. ಅದರದನಿಂದನ ಹಂಗ ನಡ್ಕೊಂಡು ಬಂದದ. ಜೆಂಡಾ ಬಟ್ಟೆನು ನಮ್ಮಲ್ಲಿ ಮಾಡ್ತಾರ. ಜೆಂಡಾ ಆಮೇಲೆ ಬಟ್ಟೆ ಅವನ್ನ ಮೊದ್ಲಿಂದ ಕಟ್ ಮಾಡಿ ನಿಮ್ಮಲ್ಲೇ ಮಾಡ್ತಾರೆ? ಡೈಯಿಂಗ್ ಮಾಡಿಸಿ ಹಾ. ಕಟ್ ಮಾಡಿ ಜೆಂಡಾ ಹೊಲಿಯೋದು ಇಲ್ಲೇ ಆಗ್ತದೆ. ಇಲ್ಲೇ ಹುಬ್ಬಳ್ಳಿ ಖಾದಿ ಗ್ರಾಮೋದ್ಯೋಗದೊಳಗನ ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದಾರೆ ಒಂದ್ 20 ವರ್ಷ, ಧ್ವಜಾನ? 20 ವರ್ಷದಿಂದ. 20 ವರ್ಷದಿಂದ ಹುಬ್ಬಳ್ಳಿ ಖಾದಿ ಗ್ರಾಮೋದ್ಯೋಗದೊಳಗ ಧ್ವಜವನ್ನ ತಯಾರು ಮಾಡ್ತಾ ಇದಾರೆ. ಅಂದ್ರೆ ಅದಕ್ಕಿಂತ ಮೊದಲು ಬೇರೆ ಮೂಲ ಬರೀ ಎಲ್ಲಿ? ಬಟ್ಟೆನ ಸೇಲ್ ಮಾಡೋದು, ಹ್ಮ್. ರೆಡಿಮೇಡ್. ಅಲ್ಲ, ಧ್ವಜ ಮಾಡುವಂತ ಮೂಲ ಎಲ್ಲಿ? ಧ್ವಜ ಮಾಡುವಂತ ಮೂಲ ಅಂದ್ರೆ ಇಲ್ಲೇ ರೀ, ನಮ್ಮಲ್ಲಿನ ಒಂದು ವಿಭಾಗ ಅದ. ಹಾ. ಅಲ್ಲೇ ರಾಟಿ ತರಿಸಿದ್ರು, ಸಿಕ್ಕಿ ರಾಟಿ ಒಂದ್ 60-70 ಹ್ಮ್. ರಾಟಿ ತರಿಸಿದ್ರು. ಹ್ಮ್. ಅದಕ್ಕಿಂತ ಮೊದಲು ಅದನ್ನ BIS ನಿಂದ ಸ್ಯಾಂಕ್ಷನ್ ಪಡಿಬೇಕಾದ್ರೆ ಹ್ಮ್. ಸೆಂಟ್ರಲ್ ಬ್ಯೂರೋ ಆಫ್ ಇದು ಅದಲ್ರಿ, BIS, ಹ್ಮ್. ಅಲ್ಲಿಂದ ಪರ್ಮಿಷನ್ ತಗೊಂಡು ಬಂದು ಹ್ಮ್. ಮೊದ್ಲು ಅವ್ರಿಗೆ ಹೊಲದ ಸ್ವಲ್ಪ ಮಾಡೆಲ್ ಕೊಟ್ಟು, ಹ್ಮ್. ಹಿಂದೆ ನಮ್ಮ ಕಾಲದಿಂದ ಭಾರತದೊಳಗೆ ಯಾವ ತರದ ಧ್ವಜಗಳು ಬಂದು ಹ್ಮ್. ಅವನ್ನೆಲ್ಲ ಮಾಡೆಲ್ ಮಾಡಿ ಕಳಿಸಿದಾಗ ಅವರಿಂದ ನಮಗ ಸ್ಯಾಂಕ್ಷನ್ ಆತು. ಹ್ಮ್. ಆ ಸಿಕ್ಕಾದ್ಮೇಲೆ ನಮ್ಮಲ್ಲಿ ಪ್ರೊಡಕ್ಷನ್ ಚಾಲು ಆತು. ಹ್ಮ್. ಬಟ್ಟೆ ಡೈಯಿಂಗ್ ಹೊರಗಡೆ ಮಾಡಿಸ್ತೀವಿ. ಹ್ಮ್. ಬಟ್ಟೆ ಡೈಯಿಂಗ್ ಮಾಡಕ್ ಹೋದ್ವಿ. ಹ್ಮ್. ನಮ್ಮಲ್ಲಿ ಅದ್ರ ಅಷ್ಟು ಅತ್ಯಾಧುನಿಕ ಸಜ್ಜಿ ಮಿಷಿನ್ ಎಲ್ಲದಕ್ಕ ಹ್ಮ್. ಹೊರಗಡೆ ಡೈಯಿಂಗ್ ಮಾಡಿಸ್ಬೇಕಾಗ್ತದೆ. ಹ್ಮ್. ಅದನ್ನ ಡೈಯಿಂಗ್ ಮಾಡಿಸ್ತಾರು ಬಿ ಕಟಿಂಗ್ ಮಾಡೋದು ವರ್ಷಕ್ಕೆ ಹ್ಮ್. ಚಾಲು ಆಯ್ತು. ಹ್ಮ್. ಅದಕ್ಕಿಂತ ಮುಂಚೆ ಸಿವಿಲ್ ಕಾದಿನ ಸಾಕಷ್ಟು ವ್ಯಾಪಾರ
ಹೊರಗಡೆಯಿಂದ ನಾವು ಹ್ಮ್. ನಮ್ಮಿಂದ ಹೊರಗಡೆ ಅವರು ಹ್ಮ್. ಲೇವಾದೇವಿ ಖಾದಿ ಗ್ರಾಮೋದ್ಯೊಳಗ ಬೇರೆ ಏನೇನು ಚಟುವಟಿಕೆಗಳು ನಡೀತೈತ್ರಿ ನಿಮ್ದು ಮೊದಲೆಲ್ಲ ಭಾಳ ಇದ್ವು. ಹಾ. ಇಲ್ಲೇ ಅಲ್ಯೂಮಿನಿಯಂದು ಒಂದು ಸರ್ಕಲ್ ತರಿಸಿಕೊಂಡು ಹ್ಮ್ ಅಲ್ಯೂಮಿನಿಯಂ ಮಾಡ್ತಿದ್ದೀವಿ. ಹ್ಮ್ 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 ಇದೇ ಇದು ತರಿಸಿ ಬ್ಲ್ಯಾಕ್ ಸ್ಮಿತಿ ಇತ್ತೇನ್ರಿ, ಹ್ಮ್ ಕಾರ್ಪೆಂಟರ್ ಅಂಡ್ ಬ್ಲ್ಯಾಕ್ ಸ್ಮಿತಿ ಇತ್ತ. ಬ್ಲ್ಯಾಕ್ ಸ್ಮಿತ್ ಅದು ಬಂದಾದ, ಹ್ಮ್ ಅಲ್ಯೂಮಿನಿಯಂ ಬಂದಾದ. ಹ್ಮ್ ಆ ಜೆಂಡಾ ಇರ್ಲಿಲ್ಲ, ಅದೊಂದು ಹೊಸ್ತಾಗಿತ್ತು. ಹ್ಮ್ ಅದೊಂದ ಎಲ್ಲ ಇಡೀ ಸಂಸ್ಥಾದ ಸ್ವಲ್ಪ ಖರ್ಚು ವೆಚ್ಚ ಹ್ಮ್ ತೇರಿಸಿಕೊಂಡು ಬಂತು. ಈಗ ಮತ್ತೆ ಅದಕ್ಕೂ ಒಂದು ಈಟ್ ಕುತ್ತು ಬಂದದ. ಹ್ಮ್ ಬೇರೆದವ್ರು ಮತ್ತೆ ಇವ್ರಿಗೆ ಏನು ಮತ್ತೆ ನಾವೇನ್ ಮಾಡ್ಬೇಕಂತೇಳಿ ಕೆಲವು ಸಣ್ಣ ಸಂಸ್ಥೆಗಳು ಹ್ಮ್ ಅಲ್ಲಿ ಒಬ್ರು ಪ್ರೈವೇಟ್ ಜೆಂಡಾ ಮಾಡೋರು ಅದಾರ ಹ್ಮ್ ಬೈದಾಗ. ಹ್ಮ್ ಅದ್ ಮೊದಲು ನಮ್ದು ಅವ್ರ ಮಾಡ್ತಿದ್ರೆ, ಹ್ಮ್ ಈಗ ಹೊಳ್ಳಿ ಅವರು ಸ್ವಲ್ಪ ಕವರ್ ಆದ್ರು. ಇದಕ್ಕೆ ಹ್ಮ್ ಅರ್ಧಕ್ಕಿಂತ ಹೆಚ್ಚು ಕಟ್ಟ. ಹ್ಮ್ ಆದ್ರೆ ಇಲ್ಲೆಲ್ಲ ನೀವು ಟೈ ಅಂಡ್ ಡೈ ಊದುಬತ್ತಿ ಟ್ರೈನಿಂಗ್ ಅವನ್ನೆಲ್ಲ ಮಾಡ್ತೀರಿ ಇಲ್ಲಿ. ಐತಿ, ಹ್ಮ್ ಕಲಿಸ್ತಾರಂತ ಏನಿಲ್ಲ. ಹ್ಮ್ ಆದ್ರೆ ಆ ಉದ್ಯೋಗ ಈ ಬೇರೆ ಪ್ರೈವೇಟ್ನವ್ರು ಬಂದು ಬಾಡಿಗೆಲಿ ಬಂದು ಏನೇನೋ ಮಾಡಿದ್ರು. ಹ್ಮ್ ಉದಿನ ಕಟ್ಟಿದ್ ಈಗ ಸದ್ಯ ಚಾಲು ಐತ್ರಿ. ಹಾ ಹಾ ಏನ್ ಗೊತ್ತಿಲ್ಲ, ಅಂದ್ರೆ ಮಿನಿಮಮ್ ಫೀಸ್ ಎಲ್ಲ ಇಟ್ಟು ಮಾಡ್ತಾರ. ಇಲ್ಲ ಅವರು ಕಟ್ಟಡನ ಬಾಡಿಗೆಗೆ ತಗೊಂಡು ಮಾಡ್ತಾರೆ. ಹಾ ಹಾ ತಮ್ಮದ ಎಲ್ಲ ಮಟೀರಿಯಲ್, ತಮ್ಮದ ಸೇಲ್ಸು, ಹ್ಮ್ ಅವ್ರದ್ದು ಏನೇ ಇದ್ರು ಅವ್ರ ಪ್ರೈವೇಟ್ ಅವರದ ಸಂಬಂಧ ಅದು. ಹ್ಮ್ ಅವ್ರ ಲಾಭ ಲುಕ್ಸಾನ ಅವ್ರಿಗೆ ಸಂಬಂಧ. ನಮಗೂ ಏನೈತಿ ಬಾಡಿಗೆ ಕೊಟ್ಟು ಮಾಡ್ತಿದ್ವಿ. ಹ್ಮ್ ಕೆಲವು ಹೊಸ ಬಂದು ಕೆಲವು ಬಿಟ್ಟು ಹೋದು ನುಕ್ಸಾನ ಆಗಿ. ಹ್ಮ್ ಹ್ಮ್ ನಿಮ್ಮಲ್ಲಿ ಟೆಕ್ಸ್ಟೈಲ್ ಒಂದು ಭಾಗ ಐತೆ ಅಂದ್ರಿ. ರೈತ ಹಾ ಅಲ್ಲಿ ಏನೇನ್ ಇದನ್ ಮಾಡ್ತೀವಿ. ಕೆಮಿಸ್ಟ್ರಿ ವಿದ್ಯಾಲಯ, ವಸ್ತ್ರ ರಸಾಯನ, ಹೌದು. ಹಾ ವಸ್ತ್ರ ರಸಾಯನ. ಅವರು ಸಣ್ಣ ಪ್ರಮಾಣದಾಗ ತೋರಿಸ್ತಾರ ಹುಡುಗರಿಗೆ. ಹ್ಮ್ ಅಂದ್ರೆ 1 ಇಂಚಿನ ಲೆಕ್ಕದಾಗ, ಹಾ 1 ಇಂಚು 6 ಇಂಚಿಂದು ಬಟ್ಟೆ ಒಳಗ ಹ್ಮ್ ಬ್ಲೀಚಿಂಗ್, ಆನಂತರ ಸ್ಟವರಿಂಗ್, ಹ್ಮ್ ಆಮೇಲೆ ಡೈಯಿಂಗ್, ಹ್ಮ್ ಆನಂತರ ಅಷ್ಟಕ್ಕೆ ಪೇಂಟಿಂಗ್. ಹ್ಮ್ ಅದು ಬಲ್ಕ್ನಾಗ ಹೊರಗಡೆ ಹೋದಾಗೆಲ್ಲ ಅದನ್ನ ಪ್ರೊಡಕ್ಷನ್ ಮಾಡ್ಬೇಕಂದ್ರ ಹ್ಮ್ ಬಲ್ಕ್ನಾಗ ಮಾಡ್ಬೇಕಲ್ಲ. ಈಗ ಅದೇ ಪ್ರಮಾಣ ಒಟ್ಟ ಟೆಕ್ಸ್ಟೈಲ್ ಅದೇ ರೇಷಿಯೋ. ಹಾ ಟೆಕ್ಸ್ಟೈಲ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರಲ್ಲ, ಅದು ಎಷ್ಟು ದಿವಸದ ಟ್ರೈನಿಂಗ್ ಅಂತ? ವರ್ಷದ ಐತಿ ಒಟ್ಟ. ಒಂದು ವರ್ಷ ಅವ್ರನ್ನ 2 ತಿಂಗಳು 3 ತಿಂಗಳು ಅಪ್ರೆಂಟಿಸ್ಶಿಪ್ ಅಂತೇಳಿ ಎಲ್ಲರ ಕೆಲಸ ಆಕ್ಚುಲಿ ಎಲ್ಲಿ ನಡೆದದ ಅಲ್ಲಿ ಕಳಿಸ್ಕೊಡ್ತಾರೆ ಇವ್ರ ವತಿಯಿಂದ. ಅವಾಗೂ ಇವರ ಖರ್ಚು ಕೊಡ್ತಾರ. KVH ಟ್ರೈನಿಂಗ್ 1 ವರ್ಷದವರೆಗೆ ಟ್ರೈನಿಂಗ್. ಈ KVH ಇದು ಸಬ್ ಡಿವಿಷನಲ್ ಆಫೀಸರ್ ಇವ್ರದ್ದು ಹೆಡ್ ಆಫೀಸ್ ಇದೆ ಅವರೆಲ್ಲ ಅದಕ್ಕೆ ಬಜೆಟ್ ಕೊಡ್ತಾರೆ. ಪ್ರಾಜೆಕ್ಟ್ ಮೇಲೆ ಬರ್ತಾರ 1 ವರ್ಷದವರೆಗೆ. ಸ್ಟಾಫಿಗೂ ಸ್ಯಾಲ್ರಿ ಕೊಡ್ತಾರೆ, ಕಲಿಯಾಕ್ ಬಂದವ್ರಿಗೂ ಸ್ಟಾಫಿಗೆ. ಅವ್ರದ್ದೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಇರ್ಬೇಕು ಕಲಿಯಾಕ್ ಈ ಬಂದಿರೋ? ಸದ್ಯ ಕನಿಷ್ಠ ಅವ್ರು ಡಿಗ್ರಿ ಇರ್ಬೇಕಂತಾರ. ಅಲ್ಲ ಅಂತವ್ರ ಅವ್ರು ಯಾಕೆ ಇತ್ತಾಗ ಬರ್ತಾರ, ಬೇರೆ ಎಲ್ಲರೂ ಡಿಗ್ರಿ ಮಾಡಿ ಏನಾರ ಮಾಡ್ಬೇಕಪ್ಪ, ಏನಾರ ಕೆಲಸ ತಗೋಬೇಕ್ ಕೈಗೆ ಅಂತೇಳಿ ಬರ್ತಾರೆ. ಅಂದ್ರೆ ಕೆಮಿಕಲ್ ಎಲ್ಲ ಇರೋದಕ್ಕ ಸ್ವಲ್ಪ ಸೈನ್ಸ್ ಬೇಸ್ ಇರ್ಬೇಕ ಅಂತ ಹೇಳಿದ್ರಿ ನೀವು. ಸೆಕೆಂಡ್ ಇಯರ್ ಕನಿಷ್ಠ ಆಗಿದ್ದು, ಕನಿಷ್ಠ ಸೆಕೆಂಡ್ ಇಯರ್ ಏನು ತಿಳಿದಿಲ್ರಿ ಅವ್ರಿಗೆ, ಮಾಡಕ್ ಹೋಗ್ಬೋದು ಅವ್ರು. ಹಾ 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 ಹೆಲ್ಪರ್ ಅಂತ ಬೇಕಾದಂಗ ಮಾಡ್ಬೋದು. 1 ವರ್ಷ ಟ್ರೈನಿಂಗ್ ತಗೊಂಡ್ಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಮಾಸ್ಟರ್ ಅಂತ ಕೆಲಸ ಮಾಡಕ್ ಮಾಸ್ಟರ್ಶಿಪ್ ಬರ್ಬೋದು, ಹೆಲ್ಪರ್ಶಿಪ್ ಬರ್ಬೋದು. ಹೆಲ್ಪರ್ಶಿಪ್ ಬರ್ತೈತಿ 1 ವರ್ಷ ಆದ್ಮೇಲೆ ಅವ್ರಿಗೇನ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ. ಸರ್ಟಿಫಿಕೇಟ್ ನಮ್ಮಲ್ಲಿ ಟ್ರೈನಿಂಗ್ ಆಗ್ಯದ, ಕಂಪ್ಲೀಟ್ ಮಾಡ್ಯಾರ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರ. ಆ ಸರ್ಟಿಫಿಕೇಟ್ ತೋರಿಸಿ ಟೆಕ್ಸ್ಟೈಲ್ ಮಿಲ್ನಾಗ ಹೋಗ್ತಾರ, ಹೋಗ್ತಾರೆ. ಆ ಸರ್ಟಿಫಿಕೇಟ್ ತಗೊಂಡು ಟೆಕ್ಸ್ಟೈಲ್ ಮಿಲ್ ಅಲ್ಲಿ ಅವ್ರು ಹೋಗಿ ಕೆಲ್ಸಕ್ಕೆ ಸೇರ್ಕೋಬಹುದು. ಅವ್ರನ್ನೆಲ್ಲ ಇಂತೆಲ್ಲೇನು ತಗೋಬೇಕಂತೇಳಿ ಇರ್ತೈತಿ. ಇಲ್ಲಿ ಪಗಾರ ಇಲ್ಲಿ ಹೊರಗಡೆ ಜಾಸ್ತಿ. ಈಗ ಹೊರಗಡೆ ಒಂದ್ 25-30 ಸಾವಿರ ಕೊಡ್ತಾರ ಅಂದ್ರೆ ಇಲ್ಲಿ 6,000 ಬಾ ಅಂತಂದ್ರ ನಮಗ್ ಟ್ರೈನಿಂಗ್ ಅಷ್ಟ ಸಾಕ್ರಿ, ನಾವ್ ಹೊರಗಡೆ ಹುಡುಕ್ತಿವಿ. ಟ್ರೈನಿಂಗ್ ಅಂದ್ರೆ ಉದ್ಯೋಗ ಆರಂಭ ಮಾಡೋದಕ್ಕೆ ನಿಮಗ್ ಬೇಸಿದೆ. ಉದ್ಯೋಗ ನಿಮಗ್ ಕಲಿಸ್ಕೊಡ್ತಾರೆ, ಆಮೇಲೆ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ. ನೀವ್ ಎಲ್ಲಿ ಹೋದ್ರು ಕೂಡ ಖಾದಿ ಗ್ರಾಮೋದ್ಯೋಗ ಟ್ರೈನಿಂಗ್ ತಗೊಂಡಿದೀವಿ ಅಂತ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಈಗ ನೀವ್ ಇಲ್ಲಿ ಏನ್ ಕೆಲಸ ಮಾಡ್ತೀರಿ ಇವಾಗ? ಈಗ
ಹೇಳಿನಲ್ಲ ಅಕೌಂಟಿಂಗ್ ಅಂತ ಹೇಳಿ ಹ್ಮ್ ಅಕೌಂಟಿಂಗ್ ಮಾಡ್ತಾರೆ. ಹ್ಮ್ ನಮ್ಮಲ್ಲಿ ಹೊರಗಡೆಯಿಂದ ನಾವು ಖಾತೆ ತರಿಸ್ತೇವೆ, ನಾವು ಹೊರಗಡೆ ಕೊಡ್ತೀವಿ. ಹ್ಮ್ ಅದಕ್ಕೆಲ್ಲ ಕಚ್ಚಾ ಖಾತೆ ಬಂದದ್ದನ್ನು ಪ್ರೊಸೆಸಿಂಗ್ ಕಳಿಸ್ತೀವಿ. ಹ್ಮ್ ಆ ಪ್ರೊಸೆಸಿಂಗ್ ಖರ್ಚು ಏನು ಬಂದಿರ್ತೈತಲ್ಲ ಅದನ್ನ ನಿಲ್ ಮಾಡ್ಕೊಳ್ಳೋ ಸಲುವಾಗಿ ಪ್ರೊಸೆಸಿಂಗ್ ಹಾಕೋತೀವಿ. ಹ್ಮ್ ಮತ್ತು ಅದಕ್ಕೆ ಮ್ಯಾನೇಜ್ಮೆಂಟ್ ಚಾರ್ಜಸ್ ಅವು ಇವನ್ನೆಲ್ಲ ಹಾಕಿ ರೇಟ್ ತೆಗೆದು ರೇಟ್ ಮ್ಯಾಗ ಅದ್ರ ಸಂಬಂಧ ಜಮಾ ಖರ್ಚು ಮಾಡ್ಕೊತೀವಿ. ಖರೀದಿ ಎಷ್ಟಾಯ್ತು, ಮಾರಾಟ ಎಷ್ಟಾಯ್ತು ಅನ್ನೋದನ್ನ ಲೆಕ್ಕ ತೆಗೆದು ಅದಕ್ಕೆ ಲೆಕ್ಕ ಬರೋದು. ಈಗ ಅದೆಲ್ಲ ನಿಮ್ದು ನಿವೃತ್ತಿ ಆದ ನಂತರದ ಏನ್ ಕೆಲ್ಸಕ್ಕೆ ಜಾಯ್ನ್ ಆಗಿರಿ ಅದ್ರೊಳಗ ಅದೆಲ್ಲಾನು ಬರ್ತೈತಿ ನಿಮ್ದು. ಆವಾಗ ಏನ್ ನೀವು ಕೆಲಸ ಮಾಡ್ತಿದ್ರಿ, ಇವಾಗ ಹೆಂಗ್ ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ಅವಾಗ ನಾವ ಮಾಡ್ಬೇಕಾಗಿತ್ತು ಪ್ರೊಡಕ್ಷನ್ ಅನ್ನೋದನ್ನ. ಹ್ಮ್ ಉತ್ಪತ್ತಿನ ಮಾಡ್ಬೇಕಾಗಿತ್ತು. ಹ್ಮ್ ಇಲ್ಲಿ ಒಂದು ಕಾರ್ಪೊರೇಟಿವ್ ಬ್ಲಾಕ್ ಸ್ಮಿತಿ ಒಳಗೂ ಇದ್ದೀವಿ. ಹ್ಮ್ ಅವಾಗ ನಾವು ಎಲ್ಲಾರ ಹೋಗಿ ಅಡ್ಡಾಡಿ ಕೆಲಸ ಹಿಡ್ಕೊಂಡ್ ಬರ್ರಿ ಹ್ಮ್ ಮಾಡ್ರಿ. ಹ್ಮ್. ಮತ್ ಹಾಗ ಸುಮ್ಮನೆ ಕುಂತ್ ಪಗಾರ ತಗೊಂಡ್ರಿ ಹೆಂಗ್ ಅಂತೇಳಿ ಹ್ಮ್ 4 ಸೆಕ್ರೆಟರಿ ಇದ್ದಂತವ್ರು ಹೌದು. ಒತ್ತಾಯ ಮಾಡವ್ರು. ಹ್ಮ್ ಹ್ಮ್ ಹೋಗ್ಬೇಕು, ಸಾಲಿ ಹೋಗ್ಬೇಕು, ಹ್ಮ್ ಡೆಸ್ಕ್ ಅದು ಮಾಡು, ಆರ್ಡರ್ ತಗೋಬೇಕು. ಯಾರು ಮನೆವಾಡಿಗೆ ಎಲ್ಲಾರು ಬಿಲ್ಡಿಂಗ್ ಕಟ್ಟತ್ತಾರ ಅಂದ್ರೆ ನಿಮ್ಗೆ ಏನ್ ಮಟೀರಿಯಲ್ ಬೇಕು, ಬಿಲ್ಡಿಂಗ್ ಹೋಗ್ಯಾರ ಸ್ಟೇರ್ ಕೇಸು ಇಂಥವೆಲ್ಲ ಹ್ಮ್ ಬೇಕನ್ನೋನ್ನ ಹ್ಮ್ ಮಾಡಿ ಕೊಡ್ತೀವಿ. ಹ್ಮ್ ಹಿಂಗ ಅದ್ರ ರೇಟ್ ತೆಗೆದು ಸ್ಕ್ವೇರ್ ಫುಟ್ ಇಷ್ಟು, ಇಂಥದ್ದು ಈ ಕೆಲ್ಸಕ್ಕೆ ಇಷ್ಟು, ಈ ಕೆಲ್ಸಕ್ಕೆ ಎಷ್ಟು ಅಂತ ಹೇಳಿ ಒಂದು ಆರ್ಡರ್ ಹಿಡ್ಕೊಂಡ್ ಬಂದು ಮಾಡ್ಬೇಕು ಕೆಲಸ. ತರಿಸಿ ಅಲ್ಲಿ ಸ್ವಲ್ಪ ಮಿಲ್ಕ್ ಕೆಲಸಗಾರನು ಒಂದು ಇಬ್ಬರು 3 ಮಂದಿನ ಇಟ್ಕೊಂಡಿರ್ತೀವಿ. ಹ್ಮ್ ಅವಾಗ ನಾವು ಸ್ವಂತ ಮಾಡ್ಬೇಕಾಗಿತ್ತು, ಪ್ರೊಡಕ್ಷನ್ ಮಾಡಿಸ್ಬೇಕಾಗಿತ್ತು. ಹ್ಮ್ ಅದರದ್ದು ವ್ಯಾಪಾರದ ಮ್ಯಾಗ ಏನೋ ಒಂದು ಸ್ವಲ್ಪ ಮಾರ್ಜಿನ್ ಉಳಿತಾವ. ಹ್ಮ್ ಅದ್ರ ಮ್ಯಾಗ ನಮ್ಮ ಪಗಾರ ಸೇರ್ಬೇಕು. ಮತ್ತು ಮ್ಯಾಲ ಆಫೀಸ್ಗೇನು ಇಂತಿಷ್ಟು ಪರ್ಸೆಂಟೇಜ್ ಅಂತೇಳಿ ಲೆಕ್ಕ ಮಾಡಿ ತೆಗಿಬೇಕು. ಲಾಭ ತೆಗ್ದಾಗ ಅಲ್ಲ, ಹೌದು ಬ್ರಾಂಚ್ಗಳು ಲಾಭ ತೆಗ್ದಾಗ ಹೆಡ್ ಆಫೀಸ್ ನಡೆಯೋದು. ಹೌದು. ಅಂದ್ರೆ ನೀವು ಈ ಖಾದಿ ಗ್ರಾಮದೊಳಗ ಅವೆಲ್ಲ ಮಟೀರಿಯಲ್ ಎಲ್ಲ ಪ್ರೊಡಕ್ಷನ್ ಐತಿ ನಿಮ್ಮಲ್ಲಿ? ಯಾವ್ಯಾವ ಈಗ ನೀವು ಹೇಳಿದ್ರಲ್ಲ ಎಲ್ಲಿ ಹಾ. ಕನ್ಸ್ಟ್ರಕ್ಷನ್ ನಡೀತಿರ್ತೈತಿ ಅಲ್ಲೆಲ್ಲ ಏನ್ ಹೋಗಿ ಅಲ್ಲಿ ಹೋಗಿ ನಮಗೆ ಅವ್ರಿಗೆ ಏನ್ ಬೇಕಾಕ್ಕವ ಆರ್ಡರ್ ತಗೊಂಡ್ಬರೋದು. ಅಂದ್ರ ಕನ್ಸ್ಟ್ರಕ್ಷನ್ ಜಾಗದೊಳಗ ಅವ್ರಿಗೆ ಏನ್ ಬೇಕಾಗಿದ್ದ ಆರ್ಡರ್ನ ನೀವು ರೆಡಿ ಮಾಡ್ತಿದ್ರಿ? ಅವ್ರು ಇಂಜಿನಿಯರ್ ಇರ್ತಾರಲ್ಲ, ಹಾ ಹೌದಪ್ಪ ಹೊರಗಡೆ ನಮಗ ಮಾಡಿ ಕೊಡೋರು ರೊಕ್ಕಕ್ ಮಂದಿ ಯಾರ ಹ್ಮ್ ಹಿಂಗೆ ಸ್ಕ್ವೇರ್ ಫುಟ್ ಮಾಡ್ತಾರೆ. ಅಂದ್ರೆ ಏನ್ ಕಟಗಿ ಐಟಮ್ಸ್, ಕಟ್ಟಿಗೆ ಅಲ್ರಿ, ಕಬ್ಬಿನ ಐಟಮ್, ಕಬ್ಬಣ ಐಟಮ್ಸ್? ಕಬ್ಬಿನದ್ದು ಹ್ಮ್ ಐಟಮ್ಸ್. ಹಾ ಅವನ್ನೆಲ್ಲ ನೀವು ಇಲ್ಲಿ ಪ್ರೊಡಕ್ಷನ್ ಮಾಡ್ತಿದ್ರಿ ನೋಡ್ರಿ ಇಲ್ಲಿ ಖಾದಿ ಗ್ರಾಮೋದ್ಯೋಗದೊಳಗ? ಬಹಳ ದಿನ ಅಂದ್ರೆ ಮಟೀರಿಯಲ್ ತಂದ ಈಗ ಒಂದು ರೋಸರಿ, ಕಾಟ, ಸ್ಟೂಲ್, ಟೇಬಲ್, ಹಾ ಹಾ ಡೆಸ್ಕ್ ಡೆಸ್ಕ್ ಇವೆಲ್ಲ ಮಾಡ್ತಿದ್ವಿ. ಹಾ ಅವು ಅವಾಗ ನಡೀತು. ಈಗ ಸುಮಾರು ಅದ ಒಂದು ನನಗನ್ಸಿದ ಒಂದು 20 ವರ್ಷದಿಂದ ಬಂದು ಅವಾಗ ಸ್ಟಾಪ್ ಆಗ್ತದೆ. ಹ್ಮ್ 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 ಹಂಗ ಈಗ ಇನ್ನೂ ಒಂದು ಟೆಕ್ಸ್ಟೈಲ್ ಉದ್ಯೋಗ ಅದು ಒಂದ ನಡ್ಕೊಂಡೈತಿ ಹ್ಮ್ ಅಷ್ಟೇ. ಆ ಪೈಲೆ ಇವಾಗ ಇಲ್ಲಿ ಏನೇನ್ Teaching ಪ್ರೊಡಕ್ಷನ್ time ಆಗತ್ತೆ ಇಲ್ಲಿ? ಒಬ್ಬರು ಪ್ರೈವೇಟ್ ಪಾರ್ಟಿನೂ ಅದಾನ, ಹಾ ಅವ ಡೈಯಿಂಗ್ ಮಾಡಿಸ್ತಾನೆ. ಹಾ ನಮ್ಮಲ್ಲಿ ನುರಿತ ಕೆಲಸ ಮಾಡೋದಿಲ್ಲ, ಡೈಯಿಂಗ್ ಮಾಡೋದಿಲ್ಲ, ಬರೀ ಬ್ಲೀಚಿಂಗ್ ಅಷ್ಟ ಮಾಡ್ತೀವಿ. ಹ್ಮ್ ನಮ್ಮದು ಬ್ರಾಂಚ್ ಅದ ರೀ ಅಂತ ಹೇಳಿ ಹ್ಮ್ ರಿಜಿನಲ್ ಡಯೋಸ್ ಅಂತೇಳಿ ಹಾ ಅಂತ ಮಾಡ್ತಿದ್ವಿ. ಹ್ಮ್ ಹ್ಮ್ ಅದಕ್ಕೊಂದು ಬೈಲರ್ ಅದ್ರ ಸಲುವಾಗಿ ಇಟ್ಕೊಂಡು ಅಂತ ಹೇಳಿ ಇಬ್ಬರಿಗೆ ಹ್ಮ್ ಹ್ಮ್ ಸ್ವಲ್ಪ ನಾನೇ ಏನೋ ಸರ್ಟಿಫಿಕೇಟ್ ತಗೊಂಡಿದ್ದಕ್ಕೆ ಹ್ಮ್ ಅದನ್ನ ಮುಂದುವರ್ಸ್ಕೊಂಡು ಬಂದದ. ಹಾ ಹಾ ಇಲ್ಲಿ ಏನು ಪ್ರೊಡಕ್ಷನ್ ಆಗಂಗಿಲ್ಲ. ಹಾ ಏನಿದ್ರು ಎಲ್ಲ ಬಾಗಲಕೋಟೆ ಡಿಸ್ಟ್ರಿಕ್ಟ್ನಾಗ ಆಕೈತಿ. ಹಾ ತುಳಸಿಗಿರಿ ಒಳಗ ಫ್ಲಾಗಿನ್ ಬಟ್ಟೆ ತಯಾರಾಕೈತಿ. ಹ್ಮ್ ಫ್ಲಾಗಿನ್ ಬಟ್ಟೆ ಅಂದ್ರೆ ಅದು 2 ಎಳಿ ಟ್ವಿಸ್ಟ್ ಆದದ್ದನ್ನ ನೇಯ್ಬೇಕು. ಹ್ಮ್ ಅದಕ್ಕೆ ವೇಟ್ ಸಾಕಷ್ಟು 20-40 kg ವೇಟ್ ಹಾಕಿ ಅದನ್ನ ನೇಯ್ಬೇಕು. ಹ್ಮ್ 1 ಇಂಚಿಗೆ 24 ಎಳಿ ಬೀಳ್ಬೇಕು. ಹ್ಮ್ ಅಂದ್ರೆ ಅದು ನ್ಯಾಷನಲ್ ಫ್ಲಾಗ್ ಮಾಡಕ್ ಅರಿವಿ ಏಬಲ್ ಆಕೈತಿ. ಹಾ ಆಮ್ಯಾಗ ಒಂದ್ ಕಡೆ ಶಿವಿಕೆರೆ ಒಳಗ ಜಂಪಾಕ್ ತಯಾರು ಮಾಡ್ತಾರೆ, ಹ್ಮ್ ಜಾರ್ಯಾಳದೊಳಗ ಚಾದರ್ ತಯಾರು ಮಾಡ್ತಾರೆ, ಹ್ಮ್. ಎಲ್ಲೂರೊಳಗ ಪಾಲಿಸ್ಟ್ ಬಟ್ಟೆ ತಯಾರು ಮಾಡ್ತಾರೆ. ಹ್ಮ್ ಹಿಂಗ ಒಂದೊಂದ್ ಕಡೆ ಒಂದೊಂದ್ ಬಟ್ಟೆ ಪ್ರೊಡಕ್ಷನ್ ಮಾಡ್ತಾರೆ. ಹ್ಮ್ ನೀವೀಗ ನೀವು ಇದು ರಿಟೈರ್ ಆದ್ಮೇಲೆನು ನಿವೃತ್ತಿ ಆದ ನಂತರನು ಇಲ್ಲಿ ನೀವು ಕೆಲಸವನ್ನ ಮುಂದುವರ್ಸಿದ್ರಿ. ಇಲ್ಲಿ ನೀವು ಕೆಲಸ ಮುಂದುವರಿಸ್ಬೇಕು ಅಂದ್ರೆ ನಿಮ್ದು ಏನ್ ಕೆಲಸ ನೋಡಿ ಅವ್ರು ನಿಮ್ಮನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ರು? ಈಗ ಇವ್ರು ಹೇಳ್ಬೇಕಂದ್ರೆ ಹ್ಮ್ ಅಲ್ಲಿ ಭಂಡಾರಕ ಮ್ಯಾನೇಜರ್ಗೆ ತಗೊಳಕ ರಿಸ್ಕ್ ಜವಾಬ್ದಾರಿ ತಗೊಳಕ ಹಾ ಲೆಕ್ಕಪತ್ರ ಬರೆಯಾಕ ಹೌದು ಅದಕ್ಕೆ ಬ್ಯಾರೆದವ್ರು ಇಲ್ಲ, ಇನ್ನು ಯಾರು ತಯಾರಾಗಿಲ್ಲ. Okay. ಮುಂದೆ ಇರ್ತಾರೋ ತಯಾರಾಕಾರೋ ಗೊತ್ತಿಲ್ಲ. ಹ್ಮ್ ಅವರಿಂದ ಹೊಡಿತಾವ. ಹ್ಮ್
ಇನ್ನು ಇವ್ರಿಗೂ 8 ದಿವಸ ನಡೀತದ ಮಾಡ್ಕೊಂಡು ಹೋಗ್ಬೋದು. ನಿಮ್ಮದ ನಿವೃತ್ತಿ ನಮ್ದು- ನಂತರ ನಮ್ದು- ನಿಮ್ಮನ್ ಕೆಲ್ಸಕ್ಕೆ ತಗೊಂಡ್ರಲ್ಲ. ನಂದು ಹೇಳಿದ್ನಲ್ರಿ ಹಾ. ಅಕೌಂಟಿಂಗ್ ಹಾ. ಇಲ್ಲ. ಹ್ಮ್. ಮತ್ತ ಅದ ಅವಾಗ ಮಷಿನರಿ ಇಷ್ಟೆಲ್ಲ ಇಟ್ಕೊಂಡಿದೀವಿ. ಹಾ. ಯಾರೋ ಒಬ್ರು ಸ್ಕಿಲ್ ಮನುಷ್ಯ Skill ಮಾಹಿತಿ ಮನುಷ್ಯ ಇದ್ದವ್ರು ಬೇಕು ಮಾಹಿತಿ ಅಂತ ಇರೋರ್ ಬೇಕು. ಹಾ. ಅವಾಗ ಉಳಿದ್ನಿ. ಹ್ಮ್. ಅಲ್ಲಿಂದ ಅದು ಹಂಗ ಯಾರು ಮಾಡ್ತಾರ ಅಕೌಂಟಿಂಗ್ ಇದ್ದು ಹೊರಗತ್ತಾತ. ಹ್ಮ್. ಅಕೌಂಟಿಂಗ್ ಇದ ಹ್ಮ್. ಮಾಡಾಕ ಯಾರು ಇಲ್ದಂಗ ಆಗಿ ಗೊತ್ತು ಇಲ್ಲ ಯಾರಿಗೂ. ಅಕೌಂಟಿಂಗ್ ವಿಷಯ ಎಲ್ಲ ಯಾರಿಗ್ ಗೊತ್ತಿರ್ಲಿಲ್ಲ. ಒಪ್ಪ. ನನಗೆ ಮಾಹಿತಿ ಎಲ್ಲ ಕಡೆ ಮೊದಲು ಅದಕ್ಕಿಂತ ಪೂರ್ವದಾಗ ಈಗ 50 ವರ್ಷದಿಂದ 70 ವರ್ಷ ತನಕನೂ ಹೌದು. ಮಾಡಿದಂಗ ಆತ್ ನಾನು ಈಗ ಕೆಲ್ಸಾನ. ಹಾ. ಮತ್ತ ಹಿಂದಿನಿಂದ ಬಂದ್ಕೊಂಡ್ ಅನುಭವ ಹೌದು. ಇರೋದಕ್ಕೆ ಹ್ಮ್. ಯಾವ ಕೆಲ್ಸದ ಕೈ ತಗೊಂಡು ಮಾಡಿ ಪೂರೈ ಮಾಡಿದೀನಿ. ಹೌದು. ಮಾಡ್ತಾರ್ರಿ. ಇದರಿಂದ ನೀವು ಇನ್ನೊಂದು ಮಾಡ್ಕೊಂತ ಬಂದಿರೋದ್ರಿಂದ ಅದ ಬೇರೆದವ್ರು ಬೇಡ ಅಂತ ಮುಂದಿನ ನಿಮ್ಗೆ ಹೇಳ್ತಾರೆ ನನಗೇನ್ ಗೊತ್ತಿಲ್ಲ. ಹ್ಮ್. ಅದು ಇಲ್ಲಿ ತನಕ ನಾವು ಯಾವ್ದು ನಿಲ್ಸಿಲ್ಲ ಅಲ್ಲಿ ಹ್ಮ್. ಅದು ಲೆಕ್ಕಪತ್ರದಾಗ ಹ್ಮ್. ಬಡಿತೀನಿ. ಅದಕ್ಕೆ ಮತ್ತೆ ಬ್ಯಾಲೆನ್ಸ್ ಶೀಟ್ ಹಾಕಕ್ಕ ಇನ್ನೊಬ್ರು ನಿಮ್ಮಂಗ ರೆಡೀಸ್ ಅದಾರ ಹ್ಮ್. ಮಾಡ್ಕೊಂತ. ಹ್ಮ್. ಹಿಂದೆಲ್ಲ ಲೆಕ್ಕ ತಯಾರಿದ್ರೆ ಹ್ಮ್. ಅದು ಬ್ಯಾಲೆನ್ಸ್ ಶೀಟ್ ಹಾಕೋರಿಗೆ ಹಾಕಕ್ ಬರ್ತದೆ. ಹ್ಮ್. ಡೈರೆಕ್ಟ್ ಅವರ ಬ್ಯಾಲೆನ್ಸ್ ಶೀಟ್ ಹಾಕೋರಿಗೆ ಹಿಂದೆ ಅಲ್ಲಿ ಬರ್ಕೋಬೇಕಲ್ಲ. ಹೌದು. ಬರ್ತ ತಯಾರಿ ಇಟ್ಕೋಬೇಕು ಬರ್ಬೇಕಲ್ಲ. ಹ್ಮ್. ಅಂದ್ರೆ ಬರ್ತದ ಅದ್ರಿ ಬ್ಯಾಲೆನ್ಸ್ ಶೀಟ್ ಹಾಕೋರೇನು ಇನ್ನೊಂದು ಪ್ರೋಸೆಸ್. ಹೌದು. ಈಗ ನಿಮ್ಮ ಸಮಯದಲ್ಲಿ ಇರ್ತಕ್ಕಂತ ಕೆಲಸಗಾರರಿಗೂ ಈಗಿನ ಕೆಲಸಗಾರರಿಗೂ ಎಷ್ಟು ವ್ಯತ್ಯಾಸ ಇದೆ? ಏನ್ ಮೊದಲ ನೋಡ್ರಿ ಮೊದಲ ಒಂದಿಟ ನಿಯತ್ತಿಂದ ಮಾಡ್ತಿದ್ರು. ನಿಯತ್ತು ಆತ್ರಿ. ಅದಕ್ಕೆ ಟೈಮಿಂಗ್ ಇದ್ದಿದ್ದಿಲ್ರಿ. ಟೈಮಿಂಗ್ ಈಗ ಬರೇ ಅವರು ಜಾಸ್ತಿ 10 ಗಂಟೆಯಿಂದ 6 ಗಂಟೆ. ಅವಾಗ ಏನಿತ್ರಿ ಬೆಳಿಗ್ಗೆ 8 ಗಂಟೆದಿಂದ ರಾತ್ರಿ 10 ಗಂಟೆ ರಾತ್ರಿನೂ ಕೆಲಸ ಮಾಡ್ತಿದ್ರು. ಹಾ. ಆ ಕೆಲಸ ಮಾಡಿನ್ರಿ ಅವ್ರು. ಹ್ಮ್. ಯಾಕಂದ್ರೆ ಬೆಳಿಗ್ಗೆ 8 ಗಂಟೆದಿಂದ ಕೆಲಸ ಚಾಲು ಆತಂದ್ರ ಹ್ಮ್. ಮಧ್ಯಾಹ್ನ 2 ಗಂಟೆ 2 ಗಂಟೆ ಸ್ವಲ್ಪ ಊಟ ಮಾಡಿ ಬರ್ಬೇಕು. ಬಂದ್ ಮತ್ತೆ 6 ಗಂಟೆ ತನಕ ಕೆಲಸ ಮಾಡ್ಬೇಕು. 6 ಗಂಟೆಗೆಲ್ಲ ಕೆಲಸಗಾರ ಹೋಗ್ತಾರೆ. ಹಾ. ಅವ್ರಿಗೆ ನಾಳೆ ಇವತ್ತು ಖಾಲಿ ಮಾಡಿದ್ದನ್ನ ಅವ್ರಿಗೆ ನಾಳೆ ಹಿಂದೆ ನಾವು ಬೀಮ್ ಹಾಕಿದ್ರೆ ಅವ್ರಿಗೆ ನಾಳೆ ಚಾಲು ಆಗ್ತದೆ. ಹೌದು. ಅದ್ರ ಸಲುವಾಗಿ ರಾತ್ರಿ ಎಲ್ಲಾ ಕೆಲಸ ಮಾಡ್ತೀವಿ. ಹಾ. 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 ರಾತ್ರಿ ಎಲ್ಲಾ ಕೆಲಸ ಮಾಡಿ ಅವ್ರು ಮುಂಜಾನೆ ಬೆಳಿಗ್ಗೆ ಬರ್ಬೇಕಂದ್ರ ಹ್ಮ್. ಅವ್ರು ಮಗ್ಗದ ಮ್ಯಾಗ ಬೀಮ್ ಹೆಂಗ್ ಇರ್ಬೇಕು ಹಂಗ ಹಾಕಿರ್ತೀವಿ. ಹ್ಮ್. ಒಂದು 15ರಿಂದ 20 ನಿಮಿಷ 1 ತಾಸು ಹ್ಮ್. ಅದಕ್ಕೆ ಜಾಯಿಂಟ್ ಮಾಡಿ ಕಳಕಳಿಯಿಂದ ಮತ್ತೆ ವಾಪಸ್ ಮಾಡೋದು. ಕಳಕಳಿಯಿಂದ ಅವಾಗಿನ ಜನ ಮಾಡೋದು. ಹಳೆ ಜನ ಹೆಂಗಿದ್ರು ಹಾ. ಕಳಕಳಿ ಇತ್ತವ್ರು. ಹ್ಮ್. ಏನಾದ್ರು ನಾವ್ ಇಲ್ಲಿ ಮಾಡಿದ್ರೆ ಅದನ್ನ ನಾವು ನಮ್ ಕಾಲ ಮೇಲೆ ಇಲ್ಲ ಹೌದು. ಕಾಲ ಮೇಲೆ ನಾವು ಕಲ್ಲು ಹಾಕೋತಿದ್ವಿ. ಹೌದು. ನಮಗ ನಡಿಬೇಕಂದ್ರೆ ಇದು ನಡಿಬೇಕು. ಹ್ಮ್. ಸಂಸ್ಥೆ ಇದ್ರೆ ನಾವ್ ಇರ್ತೀವಿ. ಹಾ. ಸಂಸ್ಥಾನ ಇಲ್ಲ ಅಂದ್ರೆ ನಾವೇಲಿ ನಾವೆಲ್ಲಿ ಇರ್ತೀವಿ? ಅನ್ನುವಂಥದ್ದು ಅದು ಬಹಳ ಜ್ಞಾನ ತೆಲಿಗೆ ಹಳೆ ಮಂದಿ ಕಡೆ ಇತ್ತು. ಈಗಿನ ಮಂದಿ ಕಡೆ ಇಲ್ಲ. ಅಂದ್ರೆ ಹ್ಮ್. ಟೈಮ್ ಕಮ್ಮ, ಪಗಾರ ಜಾಸ್ತಿ, ಹ್ಮ್. ಆಮೇಲೆ ಕಿರಿಕಿರಿ ಇರ್ಬಾರ್ದು. ಹ್ಮ್. ಎಲ್ಲಿ ಅವ್ರನ್ನ ಫ್ರೀ ಬಿಡ್ಬೇಕು ಅವ್ರನ್ನ. ಹೌದು. ಕೆಲಸ ಮಾಡಿದ್ರು ಅಷ್ಟೇ ಬಿಟ್ರು ಅಷ್ಟೇ. ಹ್ಮ್. ಮೊಬೈಲ್ ಹಿಡ್ಕೊಂಡು ಕೂತ್ರು ಅಂದ್ರೆ ಅವ್ರಿಗೆ ಅನ್ನಕ್ ಹೆಚ್ಚಿಗೆ ಮಾತಾಡಂಗೇನು. ಹೆಚ್ಚಿಗೆ ಏನ್ ದೊಡ್ಡ ಕೊಡ್ತೀವಿ ಹೋಗೋ ನೀನು ಹೋಗ ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಈ ಹೊಸದಾಗಿ ಬಂದವ್ರಿಗೆ ಈ ನಮ್ ಖಾದಿ ಗ್ರಾಮೋದ್ಯೋಗ ಲೆಕ್ಕ ಏನು ಗೊತ್ತಾಗಲ್ಲ. ಹಾ. ಅದಕ್ಕೆ ಇವ್ರು ಅದಾರ ಅಂತ ಹೇಳಿ ಅವ್ರಿಗೆ ಮಾಹಿತಿ ಸಿಗ್ತೈತಿ. ಈಗ ನಿಮ್ಮ ನೀವ್ ಹೇಳಿದ್ರಿ ಈಗ ಅಷ್ಟೊಂದ್ ಕೆಲಸ ಅವ್ರನ್ನೆಲ್ಲ ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಈಗ ನಿಮ್ಮಕ್ ಹೊಸದಾಗಿ ಬಂದಿರೋರೆಲ್ಲ ಈಗ ಅವ್ರಿಗೆ ಬರುದಿಲ್ಲ ಅಂದ್ರೆ ಮೊದಲು ನಾವು ಮಾಡಿ ತೋರ್ಸೋದು ಇರ್ತದೆ. ಹ್ಮ್ ಆಮೇಲೆ ಹಿಂಗ್ ಮಾಡ್ಬೇಕು. ಹೊಸಬ್ರು ಯಾರು ಬಂದಿರ್ತಾರೆ ಅವ್ರಿಗೆ ಸ್ವತಃ ನೀವು ನಿಂತು ಕೆಲಸ ಮಾಡ್ಬೇಕು. ತೋರಿಸ್ತೀರಿ. ನಮ್ಗ್ ಗೊತ್ತಾಗೋದು ಹೆಂಗ್ ಏನು ಅಂದ್ರೆ ಮಾಡ್ಬೇಕು ಮಾಡಿ ತೋರ್ಸ್ಬೇಕು. ಹಾ. ಆಮೇಲೆ ಅವ್ರು ಸಾಕ್ಬೋದು ಹೋಗ್ತಾರೆ. ಅವ್ರಿಗೆ ಅದ್ ಕೆಲ್ಸ ಕೈ ಒಂಚೂರು ಹೇಳ್ಕೊಂತ ಕೆಲಸ ಬರ್ತಾರೆ. ಮಾಡಿದ್ರ ಅಂದ್ರೆ ಚಟುವಟಿಕೆಯಿಂದ ಮನಸ್ಸು ಕೊಟ್ಟು ಮಾಡಿದ್ರ ಹ್ಮ್. ಏನ್ ದೊಡ್ಡದಲ್ಲಿ ಯಾವ್ದು ಏನು ನಾವೇನ್ ಕಲ್ತ್ ಬಂದಿದ್ವಿ. ನಾವು ಹಿಂಗ ಇನ್ನೊಬ್ರು ಹಿಂದ್ ನಮ್ಮ ಸೀನಿಯರ್ ಕಡೆಯಿಂದ ಕಲ್ಕೊಂಡು ನಾವು ಬಂದ್ವಿ. ಹ್ಮ್. ಅವರು ಹಂಗ ನಮ್ಮಿಂದ ಕಲ್ಕೊಂಡು ಮುಂದೆ ಹೋಗ್ಬೇಕು. ಹೌದು. ಜವಾಬ್ದಾರಿ ತಗೋಬೇಕು. ಹಾ. ನಿಯತ್ತಿನಿಂದ ಮಾಡ್ಬೇಕು. ಪ್ರಾಮಾಣಿಕರಾಗಿ ನಿಯತ್ತಿನಿಂದ ಮಾಡಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಮುಂದೆ ಬರೋ ಕೆಲಸಗಾರರಿಗೆ ನೀವೊಬ್ರು ಅವ್ರ- ಹಿರಿಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಕೆಲಸಗಾರರಿಗೆ? ಬೆಳೆಸ್ಕೊಂಡು ಹೋಗ್ಬೇಕ್ರಿ. ಮುಂದಿನ ಪೀಳಿಗೆ ಅವ್ರಿಗೆ. ಮುಂದಿನ ಪೀಳಿಗೆ ಇದನ್ನ ಕಸರ ನಿರಂತರ ನಡಿಬೇಕಲ್ಲ. ಹಾ. ಅವ್ರಿಗೆ ಕೆಲಸ ಅವ್ರ ಕುಟುಂಬಕ್ಕ ಒಂದು ನಿರ್ವಹಣೆಗೆ ಅನುಕೂಲ ಇದೆ. ಅವ್ರಿಗೆ ದುಡಿದ್ರೆ ಮನಿ ಪಗಾರ ಐತೆ, ಹಾ. ಮನಿ ನಡೀತಾವ, ಹ್ಮ್. ಅವ್ರ ಮಕ್ಳು ಮರಿ ಶಿಕ್ಷಣ ಆಗ್ತಾವ. ಮತ್ತ ಅದನ್ನ ಎಲ್ಲಿದ ಅವನು 2 ಜನ ಇರ್ತಾನೆ ಎಳಲೆ ಇಲ್ಲಿಂದ ಅಲ್ಲಿಂದ ಅಂದ್ರೆ ಹ್ಮ್. ಅಷ್ಟೇ ರೀ. ಬರ್ತಾರ ಹೋಗ್ತಾರ ಬರ್ತಾರ ಹೋಗ್ತಾರ.
ಅಂದ್ರೆ ನೀವ್ ಹೇಳೋದು ನಾವು ಯಾವ ಕೆಲಸ ನಾವು ಮಾಡಕ್ ಕೈ ಹಾಕ್ತಿವಿ ಅದನ್ನ ನಾವ್ ಯಾವಾಗ್ಲೂ ಸಂತೋಷದಿಂದ ಮನಸ್ಫೂರ್ತಿಯಾಗಿ ಕೆಲಸಗಳನ್ನ ಮಾಡ್ಬೇಕು. ಅದೇ ಯಾವಾಗ ನಾವು ಸಂತೋಷವಾಗಿ ಮನಸ್ಫೂರ್ತಿಯಾಗಿ ಕೆಲಸ ಗುರಿ ಮುಟ್ಟುತನ ಅಂದ್ರ ಅವ್ರದ್ದು ಹಾ. ನಿಯತ್ತಿಂದ ಇದನ್ನೆಲ್ಲ ಹಾ. ಹೊತ್ಕೊಂಡು ಮಾಡ್ಬೇಕು, ಮೈ ಮೇಲೆ ಹೊತ್ಕೊಂಡ್ ಹಾ. ಕಳ್ಕಳಿ ಜವಾಬ್ದಾರಿ ಹೊತ್ಕೊಂಡು ಮಾಡ್ಬೇಕು. ನಮ್ದು ಅನ್ನೋ ಮಾಡಿದ್ರೆ ಜವಾಬ್ದಾರಿಯಿಂದ ನಾವ್ ನಡೀತಿಪ್ಪ ಮುಂದೆ ಹ್ಮ್. ಸಾಗಿಸ್ಕೊಂಡು ಹೋಗ್ತದ ಇದು ನಡೀತೈತಿ ಅಂತ. ಹ್ಮ್. ಇಲ್ಲ ಅಂದ್ರೆ ನಮ್ಗೇನು ನಾ ಮುಂದಿನ ಸ್ಟಾಪ್ ನಾ ಇಳಿಯಾವ ನಮ್ಗೆ ಮುಂದಿನ ಸ್ಟಾಪ್ ಬೀಳುವ ಟ್ರೈನ್ ಏನಾರ ಗಾಡಿ ಏನ್ ಏನಾರು ಬೇರೆ ಬೀಳೋದು ಹೋಗೋದು ನಾವ್ ಇದ್ರೆ train ಅಲ್ಲಿ ಇರೋ ತನಕನೂ ಜೊತೆಗಾರರು ಬೇಕೇ ಬೇಕಲ್ಲ. ತನ ಅಷ್ಟ ಸೇಫ್ಟಿ ನೋಡಾಕಿರ್ತೀರ ಮುಗಿದು ಹಾ. ಅಲ್ಲಿ ಇಳಿದ ಮೇಲೆ ಎಲ್ಲಿ ಹೋಗಿ ಬೀಳ್ತಿದ್ವಿ. ಬಟ್ ಪ್ರತಿಯೊಬ್ರು ಇರೋರಲ್ರಿ ಟ್ರೈನ್ ಅಲ್ಲಿ. ಅದೇ ಜೀವನದ ಟ್ರೈನ್ ಅಲ್ಲಿ ಪ್ರತಿಯೊಬ್ರು ಇರೋರು ಎಲ್ಲರೂ ಅವ್ರವ್ರ ಜಾಗ ಬಂದು ಇಳಿಯೋ ತನಕನೂ ಟ್ರೈನ್ ಹೋಗ್ತಾನೆ ಇರ್ತದೆ. ಅಲ್ಲಿವರೆಗೂ ನಾವು ಜವಾಬ್ದಾರಿಯಿಂದ ಮಾಡ್ಬೇಕ್ರಿ ನಮ್ದೇ ಒಂದು ಗುರಿ ಇರ್ತೈತಲ್ರಿ, ಹ್ಮ್. ಆ ಗುರಿ ತನಾನು ನಾವು ಇರ್ಬೇಕು ಅನ್ನೋ ಆಸೆ ಇತ್ತಂದ್ರೆ ಹಾ. ಪ್ರಾಮಾಣಿಕವಾಗಿ ಕೆಲಸ ಮಾಡು. ಹಾ. ಅಂದ್ರೆ ನಾವು ಎಲ್ಲೋ ಇಳ್ಬೇಕಾಗಿರ್ತೈತಿ ಅಲ್ಲೋ ಇಳಿತೀವಿ. ಹ್ಮ್. ಮತ್ ಇಲ್ಲ ಅಂತಂದ್ರೆ ನಡುವೆ ಎಲ್ಲೋ ಇಳೋದು ಏನೋ ಆಗಿ ಹೋಗ್ಬಿಡ್ತೀವಿ. ನುಕ್ಸಾನ್ ಮಾಡ್ಕೊಂತ ಹೋದ್ರೆ ಹ್ಮ್. ಸಂಸ್ಥಾದಾಗ ಎಲ್ಲಿಂದ ಬರಬೇಕು, ಉತ್ಪನ್ನ ತೆಗೆದು ಆದಾಯ ಮಾಡ್ಕೊಂತ ಹ್ಮ್. ಬೆಳೆಸ್ಕೊಂತ ಹೋದ್ರೆ ಹ್ಮ್. ಬೆಳ್ಕೊಂತ ಹೋಗ್ತೀವಿ. ಹ್ಮ್. ಬಂದಿವಲ್ಲ ಹ್ಮ್. ಹಂಗ ಮತ್ತ ಹೊಸ ಮಂದಿನ ಮತ್ತ ಮ್ಯಾನೇಜ್ಮೆಂಟ್ ಅಂತ ಇರತೈತಿ. ಹೌದೌದು ಇರತ್ತೆ. ಅವ್ರು ಹೋದ್ರು ಮತ್ತೊಬ್ರು ಬರ್ತಾರ, ಹ್ಮ್. ಮತ್ತೊಬ್ರು ಸೆಕ್ರೆಟರಿ ಹಾಕೊಂತ ಇರ್ತಾರ, ಹ್ಮ್. ಮ್ಯಾನೇಜ್ಮೆಂಟ್ ಮತ್ ಮೆಂಬರ್ಸ್ ಸದಸ್ಯ ಮಂದಿ ಬರ್ತಾರ. ಹ್ಮ್. ಚಂದ ನಡೆದೈತೆ ಅಂದ್ರೆ ಅವರು ಇದಕ್ಕೆ ಸಹಾಯ ಸರ್ಕಾರ ಕೊಡ್ತಾರ, ಗೈಡೆನ್ಸ್ ಹೇಳ್ತಾರ, ಮಾಡ್ತಾರ. ಹ್ಮ್. ಹೊಸ ಮಂದಿ ಮತ್ತೆ ಅವ್ರು ಎಕ್ಸ್ಪರ್ಟ್ ಆದ್ರಂದ್ರ ಹಾ. ನಾವಿದ್ದಂಗ ಅವ್ರು ಎಕ್ಸ್ಪರ್ಟ್ ಆದ್ರಂದ್ರ ಅವ್ರು ಮತ್ ಮಂದಿ ನಡೆಸ್ಕೊಂತ ಹೋಗ್ತಾರ. ನೀವು ಹಿರಿಯರು ಇರ್ತೀರಿ ಅವ್ರಿಗೆಲ್ಲ ನೀವು ಗೈಡೆನ್ಸ್ ಕೊಟ್ಕೊಂಡು ಹೋಗ್ತೀರಿ ಹೆಂಗ್ ಮಾಡ್ಬೇಕು, ಹಂಗ ಅವರು ಹಿರಿಯರಾಗಿರ್ತಾರ, ಅವ್ರ ಗೈಡೆನ್ಸ್ ಮುಂದ್ ನಡ್ಕೊಂಡ್ ಹೋಗ್ತೈತಿ. ಮತ್ತ ಜನ ಹಂಗ ನಿರಂತರ ನಡ್ಕೊಂತ ಮುಂದಕ್ಕಲ್ರಿ. ಹಿಂದಿದ್ದು ಎಷ್ಟೋ ವರ್ಷದಿಂದ ಹಿಂದಾವ್ರಿ ಅದಾರೇನ್ರಿ ಯಾರು ಇಲ್ಲ. ಹೋಗ್ಯಾರ, ನಾವ್ ತಲೆ ಮೇಲೆ ಬಿತ್ತು ಮಾಡ್ಕೊಂತ ಬಂದೇವಿ. ಯಾವ್ದೇನು ಹಾಳು ಮಾಡಿದವ್ರ ಅಲ್ಲ. ಚಂದ ನಡ್ಸ್ಕೊಂಡ್ ಜವಾಬ್ದಾರಿಯಿಂದ ನೀವು ನಡ್ಸ್ಕೊಂಡ್ ಬಂದಿದ್ರಿ. ಮುಂದೆನೂ ನೀವು ಹೀಗೆ ಜವಾಬ್ದಾರಿಯಿಂದ ನಡ್ಸ್ಕೊಂಡ್ ಹೋಗ್ರಿ. ನಿಮ್ಮ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆಲ್ಲ ನೀವು ಟ್ರೈನಿಂಗ್ ಕೊಡ್ರಿ. ಆ ಭಗವಂತ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಡ್ಲಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇವರೊಬ್ರು ಹಿರಿಯರು ಒಂದು ಏನು ಮುಂದಿನ ಪೀಳಿಗೆಗೆ ಹೇಳ್ತಾರಂದ್ರೆ, ಯಾವುದೇ ಒಂದು ಸಂಸ್ಥೆಯಿಂದ ನಾವು ಅದನ್ನ ಮನಸಾರೆ ಪ್ರೀತಿಯಿಂದ ನಾವು ಕೆಲಸ ಮಾಡಿದ್ರೆ ಸಂಸ್ಥೆನೂ ಬೆಳೆಯುತ್ತೆ, ಅವರು ಬೆಳಿತಾರೆ. ಅದಕ್ಕಾಗಿ ಎಲ್ಲರೂ ಆ ತರ ಪ್ರೀತಿಯಿಂದ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ನಿವೃತ್ತಿಯಾಗಿ ಈ ಇಷ್ಟು ವರ್ಷ ಆದ್ರೂ ಕೂಡ ಅವ್ರು ತುಂಬಾ ಆರೋಗ್ಯವಾಗಿದ್ದಾರೆ. ಇದಕ್ ಕಾರಣ ನಾವು ಆರೋಗ್ಯವಾಗಿ ಮನಸ್ಸಿಂದ ಎಲ್ಲಾ ಕಡೆ ಕೆಲಸ ಮಾಡ್ಕೊಂಡಿದ್ದು ಓಡಾಡ್ಕೊಂಡಿದ್ದು ಬಿಟ್ರೆ ನಮ್ಗೆ ಯಾವ ಕಾಯಿಲೆನೂ ಬರೋದಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವರನ್ನ ಸಂದರ್ಶನ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಅನ್ಸುತ್ತೆ. ನಮಸ್ಕಾರ.